ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಮೈ 9 ಜೆಮ್ಸ್. ಇವತ್ತು ಈ ಒಂದು ಬಟರ್ ಮತ್ತು ಗೋಧಿ ಹಿಟ್ಟಿಂದ ಬಟರ್ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಬಟರ್ ಬಿಸಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಬೋಣ. ನೋಡಿ, ಜೀರಿಗೆ ರೋಸ್ಟ್ ಆಗ್ತಿದೆ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಬೋಣ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಬೋಣ. ಹಾಗೆ ಇದಕ್ಕೆ ತುರ್ಕೊಂಡಿರುವಂತಹ ಬೀಟ್ರೂಟು ಸುಮ್ಮನೆ ಹಾಗೆ ಬೆಚ್ಚಗೆ ಹುರ್ಕೊಂಬೋಣ. ನೋಡಿ, ಇದು ಈ ಥರ ಬೆಚ್ಚಗೆ ಹುರ್ಕೊಂಬೋಣ. ತುಂಬ ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ, ಜಾಸ್ತಿ ಬೇಡ, ಒಂದೇ ಒಂದು. ನೀವು ಜಾಸ್ತಿ ಮಾಡ್ಕೊಳ್ಳೋ ಹಂಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ಕೊಳ್ಳೋಣ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಲೈಟಾಗಿ ಬಿಸಿಯಾಗಿದೆ, ಸಾಕು, ಆಫ್ ಮಾಡೋಣ. ನೋಡಿ, ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತೀನಿ. ಆಮೇಲೆ ಇದು ತುರ್ಕೊಂಡಿರೋಂತಹ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನು ಹದವಾಗಿ ಹುರ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಬೋಣ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದನ್ನು. ನೋಡಿ, ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಬೋಣ. ಆಮೇಲೆ ಇವಾಗ ಸ್ವಲ್ಪ ನೀರು ಹಾಕಿ ನಾದ್ಕೊಂಬೋಣ. ನೋಡಿ, ಇದು ನಾದ್ಕೊಂಡಿದ್ದೀನಿ. ತುಂಬ ನಾದ್ಕೋಬೇಕಿದೆ. ಎಷ್ಟು ನಾದ್ಕೋತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. ಇದಕ್ಕೊಂದು ಗ್ರೀನ್ ಚಟ್ನಿ ಮಾಡೋಣ. ಇವಾಗ ಇದನ್ನು ತಟ್ಟೆಯಲ್ಲಿ ಮುಚ್ಚಿಡೋಣ. ನೋಡಿ, ಈ ಥರ ಒಂದು 10-15 ನಿಮಿಷದ ಮೇಲೆ ಚೆನ್ನಾಗಿ ಮುಚ್ಚಿಟ್ಬಿಡೋಣ. ಇವಾಗ ಗ್ರೀನ್ ಚಟ್ನಿ ರೆಡಿ ಮಾಡೋಣ. ಸ್ವಲ್ಪ ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, ಒಂಚೂರು ಹುಣಸೆ ಹಣ್ಣು, ಒಂದು 2-3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬೋಣ. ನೋಡಿ, ಇದು ಹಸಿರು ಚಟ್ನಿ ಅಥವಾ ನಾವು ಗೊಡ್ಡು ಖಾರ ಅಂತೀವಿ. ಈ ಚಳಿಗಾಲಕ್ಕೆ ನಾಲ್ಗೆಗೆ ತುಂಬ ರುಚಿಯಾಗಿ ಇರುತ್ತೆ. ನೋಡಿ, ಚೆನ್ನಾಗಿ ನೆಂದಿದೆ. ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಬೋಣ. ನೋಡಿ, ತವಾ ಕಾಯ್ತಾ ಇದೆ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಇದು ಬಟರ್ ಪನ್ನೀರ್ ಪರೋಟ. ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತವಾ ಕಾದಿದೆ. ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕಾದಿದೆ. ಈ ಥರ ಲಟ್ಟಿಸ್ಕೊಂಡಿದ್ದೀವಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಈ ಥರ ಆಗ್ತಿದೆ. ಇದು ಡೈರಿ ಪ್ರಾಡಕ್ಟ್ಸು. ಬೆಣ್ಣೆ ಇದೆ, ಪನ್ನೀರ್ ಇದೆ, ಬೀಟ್ರೂಟ್ ಇದೆ, ಗೋಧಿ ಹಿಟ್ಟು. ಮಕ್ಕಳಿಗೂ ಕಲರ್ಫುಲ್ಲಾಗಿದೆ. ಶುಗರ್ ಪೇಷಂಟ್ಸ್ ತಿನ್ಬೋದು, ಟಿಫನ್ ಬಾಕ್ಸ್ಗೆ ಹಾಕ್ಕೋಗ್ಬೋದು, ಯಾರು ಬೇಕಾದ್ರೂ ತಿನ್ಬೋದು. ಬರೀ ಚಪಾತಿ ಮಾಡೋ ಬದಲು ಈ ಥರ ಮಾಡಿದ್ರೆ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ವಯಸ್ಸಾದವ್ರು ಕೂಡ ತಿನ್ಬೋದು. ಇದನ್ನು ಆರಾಮಾಗಿ ರುಚಿಯಾಗಿ ತಿನ್ಬೋದು. ನೋಡಿ, ಇದು ಆಗಿದೆ. ಎಷ್ಟು ಸಾಫ್ಟಾಗಿದೆ ನೋಡಿ. ನೋಡಿ, ದೊಡ್ಡವ್ರಿಗೆ ಹಸಿರು ಖಾರ ಸಖತ್ತಾಗಿರುತ್ತೆ. ಮಕ್ಳಿಗಾದರೆ ಟೊಮೆಟೊ ಕೆಚಪ್ಪಲ್ಲಿ ಕೊಡ್ಬೋದು. ಇದು ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಇದು ಬಟರ್ ಪರೋಟ. ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.